ಸೊ IVF ಸಕ್ಸಸ್ ರೇಟ್ ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಅಂದರೆ ಎಷ್ಟು ಎಗ್ಸ್ ಸಿಗುತ್ತೆ, ಅದರಲ್ಲಿ ಎಷ್ಟು ಮೆಚ್ಯೂರ್ ಎಗ್ಸ್ ಇರುತ್ತೆ. ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್. ಈ ವಿಡಿಯೋಲಿ ಮೆಚ್ಯೂರ್ ಎಗ್ಸ್ದು ಇಂಪಾರ್ಟೆನ್ಸ್ ಏನು, ಅದನ್ನು ಹೇಗೆ ನಾವು ನೋಡ್ತೀವಿ ಮತ್ತು ಮೆಚ್ಯೂರ್ ಎಗ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ ಪ್ರೋಟೋಕಾಲ್ ಯೂಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಮೆಚ್ಯೂರ್ ಎಗ್ಸ್ ಏನಕ್ಕೆ ಇಂಪಾರ್ಟೆಂಟ್? ಎಗ್ಸು ಡಿಫ್ರೆಂಟ್ ಲೆವೆಲ್ಸಲ್ಲಿ ಇರುತ್ತೆ. ಎಗ್ಸ್ ಯಾವಾಗಲೂ ಓವರಿಲ್ ಫಾರ್ಮ್ ಆಗಿ M2 ಅಂದರೆ ಮೆಟಫೇಸ್ 2 oocyte ಆಚೆ ಬರುತ್ತೆ. ಸೊ ಈ M2 oocyte ಇದ್ದರೆ ಮಾತ್ರ ಸ್ಪರ್ಮ್ಸ್ ತೊಗೊಂಡು ಎಗ್ಗಿಗೆ ಇಂಜೆಕ್ಟ್ ಮಾಡ್ಬೋದು. ಅದು M2 oocyte ಇಲ್ಲ ಅಂದರೆ ಆವಾಗ ನಾವು ಅದರಲ್ಲಿ ICSI ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಮಾಡೋದಕ್ಕೆ ಆಗಲ್ಲ. ಅದು ಆಗಲಿಲ್ಲ ಅಂದರೆ ಫ್ಯೂಚರ್ ಸ್ಟೆಪ್ಸ್ ಕೂಡ ಆಗಲ್ಲ. ಸೊ 2 ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ನಿಮ್ಮ ಮೆಚ್ಯೂರ್ ಎಗ್ ಎಷ್ಟು ಬರುತ್ತೆ ಅಂದರೆ ನಿಮ್ಮದು ಏಜು ಮತ್ತು ಎಷ್ಟು ಎಗ್ಸ್ ಇದೆ. ಇದನ್ನಂತೂ ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಆದರೆ ಇನ್ನೊಂದು ಡಿಟರ್ಮಿನೆಂಟ್, ವೇರಿಯಬಲ್ ಡಿಟರ್ಮಿನೆಂಟ್ ಅಂದರೆ ನಾವು ಯಾವ ಥರ ಪ್ರೋಟೋಕಾಲ್ ಕೊಡ್ತೀವಿ, ಯಾವ ಮೆಡಿಸಿನ್ಸ್ ಕೊಡ್ತೀವಿ, ಅದ್ರ ಮೇಲೆ ಕೂಡ ನಿಮ್ಮದು ಎಷ್ಟು ಮೆಚ್ಯೂರ್ ಎಗ್ಸ್ ಬರುತ್ತೆ ಅಂತ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್, ಒಂದು ಇಂಜೆಕ್ಷನಲ್ಲಿ ಬರೀ FSH ಇರುತ್ತೆ. ಈ FSH ಇಂಜೆಕ್ಷನ್ಸ್ ಕೊಟ್ಟರೆ ಒಬ್ರೊಬ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಒಬ್ರೊಬ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಇನ್ನೊಂದು FSH ಮತ್ತು LH ಎರಡೂ ಮಿಕ್ಸ್ ಆಗಿರೋ ಇಂಜೆಕ್ಷನ್ಸ್ ಇರುತ್ತೆ. ಒಂದೊಂದು ಸಾರಿ ಪ್ರೀವಿಯಸ್ ಫೇಲಿಯರ್ಸ್ ಆಗಿದ್ರೆ, ಇಲ್ಲಾಂದರೆ ಕಮ್ಮಿ ಎಗ್ಸ್ ಬಂದಿದ್ರೆ, ಇಲ್ಲ ಕಮ್ಮಿ ಎಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆವಾಗ LH ಕೂಡ ಆ್ಯಡ್ ಮಾಡೋಕ್ಕೆ ನಾವು ಪ್ರಿಫರ್ ಮಾಡ್ತೀವಿ. ಒಂದೊಂದು ಸಾರಿ ಬೇರೆ ಅಡ್ಜುವೆನ್ಸ್ ಆ್ಯಡ್ ಮಾಡ್ತೀವಿ. ಒಂದೇನು ಹ್ಯೂಮನ್ ಗ್ರೋತ್ ಹಾರ್ಮೋನು. ಈ ಗ್ರೋತ್ ಹಾರ್ಮೋನಿಂದ ಕೂಡ ಒಂದೊಂದು ಸಾರಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಏನಾದರೂ ಕಮ್ಮಿ ಎಗ್ಸು ಇಲ್ಲ ಕಮ್ಮಿ ಎಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆವಾಗ ಕೂಡ ಗ್ರೋತ್ ಹಾರ್ಮೋನ್ ನಿಮ್ಮ ಡಾಕ್ಟರ್ ನಿಮಗೆ ಆ್ಯಡ್ ಮಾಡ್ಬೋದು. ಇನ್ನೊಂದು ಪ್ರೋಟೋಕಾಲ್ ನೋಡೋಕೆ ಹೋದರೆ ಆ್ಯಗನಿಸ್ಟ್ ಇಲ್ಲ ಆ್ಯಂಟಗನಿಸ್ಟ್ ಪ್ರೋಟೋಕಾಲ್ ಅಂತ ಇದೆ. ಆ್ಯಗನಿಸ್ಟ್ ಪ್ರೋಟೋಕಾಲ್ ಅಂದರೆ ಅದು ಇಂಜೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯೂಶ್ವಲಿ ಪ್ರೀವಿಯಸ್ ಪೀರಿಯಡ್ಸಿಂದನೇ ಶುರುವಾಗುತ್ತೆ. ಸೊ ಒಂದೊಂದು ಸಾರಿ ಕಮ್ಮಿ ಎಗ್ಸ್ ಇದ್ದಾಗ, ಇಲ್ಲಾಂದರೆ ಆವ್ರೇಜ್ ಎಗ್ಸ್ ಇದ್ದಾಗ ಇದನ್ನು ಫಾಲೋ ಮಾಡ್ಬೋದು. ಆದರೆ ಜಾಸ್ತಿ ಎಗ್ಸ್ ಇದ್ದಾಗ, PCOS ಥರ ಇದ್ದಾಗ ಯೂಶ್ವಲಿ ಆ್ಯಂಟಗನಿಸ್ಟ್ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಸೊ ಇದನ್ನು ಫಾಲೋ ಮಾಡಿದ್ರೆ ಆವಾಗ ಎಗ್ಸ್ ಕೂಡ ಜಾಸ್ತಿ ಆಗುತ್ತೆ. OHSS ಇಲ್ಲ ಒವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಸೊ ಒಂದು ಸಾರಿ ಎಗ್ ತೆಗೆದ ಮೇಲೆ ಡಿಫ್ರೆಂಟ್ ಸ್ಟೇಜಸಲ್ಲಿ ಇರುತ್ತೆ. ಅದು ನಾನು ಆಗಲೇ ಹೇಳ್ದಂಗೆ M2 ಸ್ಟೇಜಲ್ಲಿ ಇದ್ದರೆ ಅದು ಮೆಚ್ಯೂರ್ ಎಗ್ ಅಂತ. ಇಲ್ಲಾಂದರೆ ನೀವು ಡಾಕ್ಟರ್ನ ಕೇಳಿ ಎಷ್ಟು ಎಗ್ ಸಿಕ್ತು, ಎಷ್ಟು M2 ಎಗ್ಸ್ ಇದೆ, ಇನ್ನೊಂದು ಎಷ್ಟು M1 ಇದೆ ಇಲ್ಲ GB ಇದೆ, ಇದೆಲ್ಲ ಇಮ್ಮೆಚ್ಯೂರ್ ಎಗ್ಸು. ಒಂದೊಂದು ಸಾರಿ ಎಗ್ಸು ಜಾಸ್ತಿ ಮೆಚ್ಯೂರ್ ಆಗಿಬಿಟ್ರೆ, ಪೋಸ್ಟ್ ಮೆಚ್ಯೂರ್ ಎಗ್ಸ್ ಆಗಿದ್ದರೆ ಅದು ಡಿಜೆನರೇಟ್ ಆಗುತ್ತೆ. ಸೊ ಎಷ್ಟು ಎಗ್ಸು ಡಿಜೆನರೇಟ್ ಆಗಿದೆ ಅಂತ ಎಲ್ಲ ನೀವು ಡಾಕ್ಟರ್ನ ಕೇಳಬೇಕು. ಸೊ ಸಪೋಸಿಂಗ್ ಎಲ್ಲ ಚೆನ್ನಾಗಿ ಆಗಿ ನಿಮ್ಮ ಸಕ್ಸಸ್ ಆಗೋದ್ರೆ ಏನೂ ಟೆನ್ಷನ್ ಇಲ್ಲ. ಅಥವಾ ಸಕ್ಸಸ್ ಆಗಲಿಲ್ಲ ಅಂದರೆ ಆವಾಗ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೈಕಲ್ಗೆ ನಿಮ್ಗೆ ಯಾವ ಡಾಕ್ಟರ್ ನೆಕ್ಸ್ಟ್ ನಿಮಗೆ ಇಂಜೆಕ್ಷನ್ಸ್ ಕೊಡ್ತಾರೆ ಇಲ್ಲ ಅದೇ ಡಾಕ್ಟರ್ ಕೊಟ್ಟರು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸೈಕಲ್ದು ಚಾನ್ಸಸ್ನ ಇಂಪ್ರೂವ್ ಮಾಡಬಹುದು.